ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಸ್ಟ್ ಪಾಯಿಂಟ್ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಂಗೆ ಇದ್ರದ್ದು ಕಮೆಂಟ್ ಬಂದಿತ್ತು, ನೀವ್ ಯಾಕೆ ಬಾಡಿನಲ್ಲಿ ಬಸ್ಟ್ ಪಾಯಿಂಟ್ ತಗೊಳ್ಳಲ್ಲ, ಇದಕ್ಕೆ ಫಾರ್ಮುಲಾ ಯಾಕೆ ಯೂಸ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬಸ್ಟ್ ಪಾಯಿಂಟ್ ನ ನಾವು ಬಾಡಿನಲ್ಲಿ ತಗೊಳ್ಳೋದಕ್ಕೂ ಫಾರ್ಮುಲಾ ಉಪಯೋಗಿಸೋದಕ್ಕೂ ಏನ್ ಡಿಫ್ರೆನ್ಸು ಅಂದ್ರೆ, ಸೊ ಈಗ ಯಾರು ಜೆಂಟ್ಸ್ ಟೈಲರ್ ಇರ್ತಾರೆ ಅಂದ್ರೆ ಅವ್ರಿಗೆ ಆತರ ಅವಕಾಶಗಳು ಸ್ವಲ್ಪ ಕಡಿಮೆ ಇರುತ್ತೆ. ಅವರು ಏನಾದ್ರು ಮೆಜರ್ಮೆಂಟ್ ತಗೋತಿದ್ದಾರೆ ಅಂದ್ರೆ ಬಸ್ಟ್ ಪಾಯಿಂಟ್ ಎಲ್ಲ ಅವ್ರು ನೋಡೋಕೆ ಸ್ವಲ್ಪ ಅವ್ರ ಹತ್ರ ಹೋಗೋಕೆ ಲೇಡೀಸ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಅದರಿಂದ ಅವ್ರಿಗೆ ತಗೊಳೋದ್ ಕಷ್ಟ. ಈಗ ನಾನೇನಾದ್ರು ಜೆಂಟ್ಸ್ ಕ್ಲಾಸ್ ಮಾಡ್ತಿದ್ದೀನಿ ಅಂದ್ರೆ ಅವ್ರು ಬಾಡಿನಲ್ಲಿ ತಗೊಳ್ಳಿ ಅಂತ ಹೇಳೋದು ಸ್ವಲ್ಪ ಅವ್ರಿಗೆ ಕಷ್ಟ ಅನ್ನಿಸ್ಬೋದು. ಹಂಗಾಗಿ ಫಾರ್ಮುಲಾ ಉಪಯೋಗಿಸೋದ್ರಿಂದ ಅದು ಕರೆಕ್ಟ್ ಆಗಿ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ಲೇಡೀಸ್ಗೆ ಬರೋದು ಏನಂದ್ರೆ, ಈ ಬೊಟಿಕ್ಗಳಲ್ಲೆಲ್ಲ ನಾವು ಕೆಲಸ ಮಾಡ್ತಿದ್ವಾಗ ಯಾರಾದ್ರೂ ಬಂದ್ರೆ ನಾವ್ ಒಂದೊಂದ್ಸಲಿ ಅವ್ರು ಪ್ರಾಪರ್ ಆಗಿರೋ ಬ್ರಾ ಹಾಕಿಲ್ಲ ಅಂದ್ರೆ ನಮ್ಗೆ ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟ್ ಆಗಿ ಸಿಗೋದಿಲ್ಲ. ಅದ್ ಕೆಳಗಡೆನೆ ಹೋಗಿರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಎಲ್ಲಾರ್ಗೂ ಸ್ಯಾಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಬ್ಲೌಸ್ನು ಅದೇ ತರನೇ ಹೊಲ್ಕೊಟ್ಬಿಟ್ರೆ ಸಾರಿ ಹಾಕಿದಾಗ ಅದ್ರ ಲುಕ್ ಅನ್ನೋದು ಹಾಳಾಗ್ಬಿಡುತ್ತೆ. ಸೊ ಅವ್ರಿಗೆ ಸ್ಯಾಗ್ ಆಗಿದ್ರು ಪರವಾಗಿಲ್ಲ, ನಾವು ಬ್ಲೌಸ್ ಹೊಲಿವಾಗ ಅದು ಚೆನ್ನಾಗಿ ಲಿಫ್ಟ್ ಆಗ್ಬೇಕು. ಬ್ಲೌಸ್ ಸಿಂಗಲ್ ಪಿನ್ ಎಲ್ಲ ಮಾಡ್ತಾರೆ ಅಂದ್ರೆ ಅದ್ ನೀಟಾಗಿ ಕಾಣಿಸ್ಬೇಕು ನಾವು ಹೊಲ್ದಿರೋದು. ಹಾಗಾಗಿ ನಾನು ಯಾವಾಗ್ಲೂ ಫಾರ್ಮುಲಾ ಯೂಸ್ ಮಾಡಿ ಅಂತ ಹೇಳ್ತೀನಿ. ಫಾರ್ಮುಲಾ ನಾನು ಹೇಳ್ತೀನಿ ಅಂದ್ರೆ 40 ವರೆಗೂ ನಿಮ್ಗೆ +2 ಆಡ್ ಮಾಡಿ /4 ಮಾಡ್ಕೊಳ್ಳಿ. ಇದೇ ಹೈಟ್ ಆಫ್ ಬಸ್ಟ್ ಪಾಯಿಂಟ್ಗೂ ಇದು ಆಗುತ್ತೆ. 40 ಮೇಲ್ ಇರೋರ್ಗೆ ಏನಾಗುತ್ತೆ ಅಂದ್ರೆ, ಎಕ್ಸಾಂಪಲ್ ಈಗ 44 ಫುಲ್ ಬಸ್ಟ್ ಇತ್ತು ಅನ್ಕೊಳ್ಳಿ, ಅದಕ್ಕೆ ನೀವು ಪ್ಲಸ್ ಮತ್ತೆ 2 ಸೇರಿಸಿದ್ರೆ 46 ಆಗುತ್ತೆ. 46 /4 ಅಂದ್ರೆ ಅದು ಜಾಸ್ತಿನೇ ಕೆಳಗೆ ಬಂದ್ಬಿಡುತ್ತೆ. ಮ್ಯಾಕ್ಸಿಮಮ್ 11 ವರೆಗೂ ಬಂದ್ರೆ ಸಾಕಾಗುತ್ತೆ. ಎನಿ ಸೈಜ್, ತೀರಾ ದೊಡ್ಡ ಸೈಜ್ ಇದ್ರು ನಮ್ಗೆ 11 ಅನ್ನೋದು ಸಾಕಾಗುತ್ತೆ. 11, 12 ಎಲ್ಲ ನಾವು ಬಸ್ಟ್ ಪಾಯಿಂಟ್ ತಗೋಬಿಟ್ರೆ ಅದು ತುಂಬಾನೇ ನಮ್ಗೆ ಡೌನ್ ಹೋದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಾವು 40 ವರೆಗೂ ನೀವು +2 ಸೇರಿಸಿ ತಗೊಳ್ಳಿ. 40 ಮೇಲೆ ಬೇಡ ಅಂತ ಹೇಳ್ತೀನಿ. +2 ಸೇರ್ಸೋದು ಯಾಕೆ, ಈಗ ಚಿಕ್ಕ ಸೈಜ್ಗೆನೆ ಅನ್ಕೊಳ್ಳಿ. ಈಗ 32 ನಂದು ಅಪ್ಪರ್ ಚೆಸ್ಟ್ ಇದೆ ಅನ್ಕೊಳ್ಳಿ, ಇದನ್ನ /4 ಮಾಡ್ಬಿಟ್ರೆ ನನ್ಗೆ 8.5 ಅಂತ ಬಂದ್ಬಿಡುತ್ತೆ. ಸೊ 8 ಅಂತ ಬರುತ್ತೆ ಅನ್ಕೊಳ್ಳಿ. ಸೊ 8 ಅಂತ ನಾನ್ ತಗೊಂಡ್ರೆ ಅದ್ ನಂಗೆ ತುಂಬಾ ಮೇಲ್ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು +2 ಸೇರ್ಸಕ್ ಹೇಳ್ತೀನಿ. +2 ಅಂದ್ರೆ 9 ಅಂತ ಬರುತ್ತೆ. ಸೊ ನಾನು 9 ಹತ್ರ ನಾನು ಬಸ್ಟ್ ಪಾಯಿಂಟ್ ತಗೊಂಡು ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಇದು ನನಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ನಾನ್ ಬಾಡಿನಲ್ಲಿ ತಗೋತೀನಿ ಅಂದ್ರೆ, ನಾನು ಯಾವ್ದೋ ಲೂಸ್ ಬ್ರಾ ಹಾಕಿದೀನಿ ಅಂದ್ರೆ ನನಗೆ ಬಸ್ಟ್ ಪಾಯಿಂಟ್ ಅನ್ನೋದು ಏನಾಗುತ್ತೆ ಅಂದ್ರೆ 10.5, 11 ಆ ತರನು ಹೋಗ್ಬೋದು. ಹಾಗಾಗಿ ನಾನು ಬಾಡಿನಲ್ಲಿ ಇದನ್ನ ಪ್ರಿಫರ್ ಮಾಡಲ್ಲ. ಸೊ ಐಟಮ್ ಬಸ್ಟ್ ಪಾಯಿಂಟ್ಗೆ ನೀವು ಫಾರ್ಮುಲಾನೇ ಯೂಸ್ ಮಾಡಿದ್ರೆ ಆ ಬಾಡಿಗೆ, ಆ ಅಪ್ಪರ್ ಚೆಸ್ಟ್ಗೆ ಎಷ್ಟು ಮೇಲ್ ಇರಬೇಕು ಅವರ ಬಸ್ಟ್ ಪಾಯಿಂಟ್ ಅನ್ನೋದು ಕರೆಕ್ಟ್ ಆಗಿ ಸಿಗುತ್ತೆ ಇದು ಫಾರ್ಮುಲಾ ಯೂಸ್ ಮಾಡೋದ್ರಿಂದ. ಸೊ ನಮ್ಗೆ ಬಸ್ಟ್ ಪಾಯಿಂಟ್ ಅನ್ನೋದು 1/2 ಇಂಚ್ ಮೇಲ್ ಹೋಗ್ಲಿ ಅಥವಾ 1/2 ಇಂಚ್ ಕೆಳಗೆ ಬರ್ಲಿ, ನಿಮ್ಗೆ ಫಿಟ್ಟಿಂಗ್ ಅಲ್ಲಿ ಅದೇನು ಪ್ರಾಬ್ಲಮ್ ಮಾಡೋದಿಲ್ಲ. ಸೊ ಫಿಟ್ಟಿಂಗ್ ಅನ್ನೋದು ಅಷ್ಟು ಬ್ಲೌಸೇ ಹಾಳಾಯ್ತು ಅನ್ನೋ ತರ ಏನಿರೋದಿಲ್ಲ. ಹಂಗಾಗಿ ನೀವು ಆರಾಮಾಗಿ ಫಾರ್ಮುಲಾ ಯೂಸ್ ಮಾಡಿನೇ ನೀವು ಐಟಮ್ ಬಸ್ಟ್ ಪಾಯಿಂಟ್ ತಗೋಬಹುದು. ಅಪೆಕ್ಸ್ ಅಷ್ಟೇ, ಫಾರ್ಮುಲಾ ಯೂಸ್ ಮಾಡಿ ನೀವು ಈ ತರ ಎಲ್ಲಾರ್ಗು ಈ ರೀತಿ ನಮ್ಗೆ ತಗೊಳೋದು ಸ್ವಲ್ಪ ನಮ್ಗೆ ಕಷ್ಟನೇ ಆಗುತ್ತೆ. ಈ ತರ ಎಲ್ಲಾರ್ಗು ನಾವು ಟೇಪ್ ಹಿಡಿದು ನೋಡಕ್ ಆಗಲ್ಲ. ಹಾಗಾಗಿ ಫಾರ್ಮುಲಾ ಯೂಸ್ ಮಾಡಿ, ಏನು ತೊಂದರೆ ಇಲ್ಲ, ಏನು ಫಿಟ್ಟಿಂಗ್ ಪ್ರಾಬ್ಲಮ್ ಏನು ಬರೋದಿಲ್ಲ. ಆರಾಮಾಗಿ ಫಾರ್ಮುಲಾ ಯೂಸ್ ಮಾಡಿನೇ ತಗೋಬಹುದು ನೀವು. ಹಾಗೆ ಮತ್ತೆ ಮೇನ್ ನೀವು ತಗೋಬೇಕಾಗಿರೋದು ಏನು ಅಂದ್ರೆ, ನಿಮ್ಮ ಹತ್ರ ಫುಲ್ ಬಸ್ಟ್ ನೀವು ಬಾಡಿನಲ್ಲಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಅಪ್ಪರ್ ಚೆಸ್ಟ್ ಒಂದು ಕರೆಕ್ಟ್ ಆಗಿ ತಗೊಂಡ್ಬಿಡಿ. ಅಪ್ಪರ್ ಚೆಸ್ಟ್ ಇದ್ರೇನೆ ನಾವು ಅಪ್ಪರ್ ಚೆಸ್ಟ್ ಒಂದು ಇದ್ರು ಕೂಡ ನಾವು ಶೋಲ್ಡರ್ ತಗೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಅಪ್ಪರ್ ಚೆಸ್ಟ್ ಇದ್ರ ಮೇಲೆ ನಾವು ಶೋಲ್ಡರ್ನ ಫಿಕ್ಸ್ ಮಾಡಿ ನಾವೇನೆ ಒಂದು ಅಂದಾಜಲ್ಲಿ ಹೊಲಿಬಹುದು ನಮ್ಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ. ಬಟ್ ಅಪ್ಪರ್ ಚೆಸ್ಟ್ ಮತ್ತೆ ಹಾರ್ಮೋಲ್ ರೌಂಡ್ ಈ ಎರಡು ನಮ್ಗೆ ಬಾಡಿನಲ್ಲಿ ಬೇಕಾಗುತ್ತೆ. ಇನ್ನೊಂದು ಹಾರ್ಮೋಲ್ ರೌಂಡ್ ಬಾಡಿನಲ್ಲಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಯಾವ್ದು ಅವ್ರಿಗೆ ಕರೆಕ್ಟ್ ಆಗಿದೆ ಮೆಜರ್ಮೆಂಟ್ ಬ್ಲೌಸು ಅದ್ರಲ್ಲಿ ಕೂಡ ನಮ್ಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಸೊ ನಾವು ಅದಕ್ಕೋಸ್ಕರ ಎಲ್ಲಾನು ಬಾಡಿನಲ್ಲೇ ತಗೋಬೇಕು ಅಂತ ಏನಿಲ್ಲ. ಐಟಮ್ ಬಸ್ಟ್ ಪಾಯಿಂಟ್, ಅಪೆಕ್ಸ್ ಅದೆಲ್ಲ ಏನು ನಾವು ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡಿನೇ ಮಾಡ್ಬೋದು. ಸೊ ಈಗ ಗೊತ್ತಾಯ್ತು ಅಂತ ಅನ್ಕೋತೀನಿ ಯಾಕೆ ನಾವು ಫಾರ್ಮುಲಾ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಫಾರ್ಮುಲಾನೇ ಯೂಸ್ ಮಾಡಿ, ಇದೇ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಥ್ಯಾಂಕ್ ಯು. ಹಾಗೆ ಈಗ ನಾನು ಇದೇನು ಹಾಕೊಂಡಿದ್ದೀನಲ್ಲ ಈ ಬ್ಲೌಸ್ ನಾನು 4 ವಿಡಿಯೋ ಮಾಡಿದ್ದೀನಿ. ಬಿಗಿನರ್ಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ 4 ವಿಡಿಯೋ ಮಾಡಿ ಹೇಳಿದ್ದೀನಿ. ಈ ಬ್ಲೌಸ್ ಬಗ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಆ ವಿಡಿಯೋಸ್ ಎಲ್ಲ ನೋಡಿ ನೀವು ಸ್ಟಿಚ್ ಮಾಡಿ. ನೀವೇನೋ ಡ್ರಾಫ್ಟಿಂಗ್ ಮಾಡೋ ಟೈಮಲ್ಲಿ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ಬೋದು, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಈ ಬ್ಲೌಸ್ನ ಎಲ್ಲರೂ ಇಷ್ಟೇ ಪರ್ಫೆಕ್ಟ್ ಆಗಿ ಹೊಲ್ದು ಹಾಕೊಂಡು ನಾನು ಫೋಟೋ ಕಳ್ಸಿದ್ರೆ ನನಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು.